ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ BJP ಪಕ್ಷ ಮತ್ತು RSS ಅವರು ಕೂಡಿಕೊಂಡು ಮಾದಿಗರ ಮುನ್ನಡೆಯನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಇದೇ ಡಿಸೆಂಬರ್ 29ರಂದು ಪಂಡಿತ್ ರಂಗಮಂದಿರದಲ್ಲಿ ಒಂದು ಮಾದಿಗರ ಮುನ್ನಡೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಮತ್ತು ಎಲ್ಲ ಮಾದಿಗ ಸಂಘಟನೆಗಳು ಅದಕ್ಕೆ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ಮಾದಿಗರ ಮುನ್ನಡೆ ಕಾರ್ಯಕ್ರಮ ಮಾಡಬೇಕಾಗಿದ್ದೆ, ಆದರೆ ಅದು BJP ಪಕ್ಷದ ಮಾದಿಗರ ಮುನ್ನಡೆ ಅಂತಕ್ಕಂಥ ಹೆಸರಿಟ್ಟು ಕಾರ್ಯಕ್ರಮ ಮಾಡಿದರೆ ನಮ್ಮೆಲ್ಲ ಅಭ್ಯಂತರ ಇಲ್ಲ. ಆದರೆ ಈಗಾಗಲೇ BJP ಸರ್ಕಾರ ಇದ್ದಾಗ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಬಗ್ಗೆ ಆಗಲಿ, ಒಳ ಮೀಸಲಿತಿ ಬಗ್ಗೆ ಆಗಲಿ ಧ್ವನಿ ಎತ್ತದಂಥ ಷಂಡ ನಾಯಕರು ಅದು ಯಾರಾದರೂ ಇದ್ದರೆ ಅದು ಗೋವಿಂದ ಕಾರಜೋಳ ಅಂತಕ್ಕಂಥದ್ದು ನೇರವಾಗಿ ಹೇಳ್ತಾ ಇದ್ದೀವಿ. ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಇದ್ದಾಗ, ಉಪಮುಖ್ಯಮಂತ್ರಿಗಳಿದ್ದಾಗ ಕಲಬುರಗಿ ಜಿಲ್ಲೆಯಲ್ಲಿ ಆಗಮಿಸಿದಾಗ ಮಾದಿಗ ಸಂಘಟನೆಗಳ ಮುಖಂಡರು ಒಂದು ವೇಳೆ ಸದಾಶಿವ ಆಯೋಗದ ಬಗ್ಗೆ ವರದಿ ಸಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ವಿರೋಧಿಸಿ ನಮಗೆ ಪೊಲೀಸ್ ಮುಖಾಂತರ ಅರೆಸ್ಟ್ ಮಾಡಿ ಕಲಬುರಗಿ ಜಿಲ್ಲೆಗೆ ಬಂದಿದ್ದು ನಾವು ಇನ್ನೂ ಮರ್ತಿಲ್ಲ. ಆದರೆ ಇವತ್ತು ಮೊನ್ನೆ 2023ರ ಚುನಾವಣೆಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿವಂತಕ್ಕಂಥದ್ದು ಒಂದು ಮಾದಿಗರಿಗೆ ಕಿವಿಯಲ್ಲಿ ಹೂವಿಟ್ಟು ನಮ್ಮ ಮಾದಿಗರ ಮತ ಸೆಳೆತಕ್ಕಂಥ ಕೆಲಸ ಮಾಡಿದ್ದರು. ಅದರಂತೆ ಅವತ್ತು ಮಾಡಿದಂಥ ಕೆಲಸ ಇವತ್ತು ಲೋಕಸಭಾ ಚುನಾವಣೆ ಹತ್ತಿರ ಬಂದಾಗ ಈ ಲೋಕಸಭಾ ಚುನಾವಣೆಯಲ್ಲಿ ಮಾದಿಗರ ಮತ ಸೆಳೆತಕ್ಕಂಥ ಕೆಲಸ ಮಾಡ್ತಿದ್ದಾರೆ ವಿನ ಮಾದಿಗರ ಪರವಾಗಿ ಮಾದಿಗರಿಗೆ ಬೆಂಬಲಿಸಿ ಮಾದಿಗರ ಧ್ವನಿಯಾಗಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಆದರೆ ಗೋವಿಂದ ಕಾರಜೋಳ ಅವರು ಮಾದಿಗರ ಏನು ಮುನ್ನಡೆ ಕಾರ್ಯಕ್ರಮ ಮಾಡ್ತಾರೆ, ಅದಕ್ಕೆ ನಾವು ಪೂರ್ತಿ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಅವರು ಒಂದು ಕಲಬುರಗಿ ಜಿಲ್ಲೆಗೆ ಬಂದಿದೆ, ಆದರೆ ನಾವು ಎಲ್ಲ ಸಂಘಟನೆಗಳು ಕೂಡಿ ಚರ್ಚೆ ಮಾಡಿ ನಾವು ಅವರಿಗೆ ಕಪ್ಪು ಬಟ್ಟಿ ಪ್ರದರ್ಶನ ಮಾಡೋದಾಗಲಿ, ಅವರಿಗೆ ಗೆರವು ಮಾಡೋದಾಗಲಿ ಮಾಡ್ತೀವಿ. ಒಂದು ವೇಳೆ ಇದು ಕಾಂಗ್ರೆಸ್ದವ್ರು ಮಾಡ್ಯಾರ, ಕಾಂಗ್ರೆಸ್ದವರೇ ಒಂದು ಬಣ್ಣ ಹಚ್ಚಾರ ಅಂತಕ್ಕಂಥ ಹೇಳಿಕೆ ಕೊಟ್ಟಿದೆ. ಆದರೂ ನಿಜವಾಗ್ಲೂ ಮಾದಿಗನೇ ಅಲ್ಲ ಅಂತಕ್ಕಂಥದ್ದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಗೋವಿಂದ ಕಾರಜೋಳ ಅವರು ನಿಜವಾಗ್ಲೂ ನಮ್ಮ ಕಾಂಗ್ರೆಸ್ಗೆ ಮೊನ್ನೆ ಚಿತ್ರದುರ್ಗದಲ್ಲಿ ನಡೆದಕ್ಕಂಥ ಒಬ್ಬ ಹೋರಾಟಗಾರರು ಹೋಗಿ ಅವ್ರ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕೆಯ ಸಂದರ್ಭದಲ್ಲಿ ಅವರು ಸ್ವಲ್ಪ ಅವರಿಗೆ ಪ್ರಶ್ನೆ ಮಾಡಿದಾಗ ಅವರನ್ನು ಜೈಲಿಗೆ ತಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಬಂದರೂ ಕೂಡ ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ, ಜೀವ ಕಳ್ಕೊಳ್ಳೋಕ್ಕೂ ತಯಾರಿದ್ದೀವಿ. ಆದರೆ ಆ ಕಾರ್ಯಕ್ರಮ ನಡೆಯೋಕ್ಕೆ ಮಾತ್ರ ಬಿಡೋದಿಲ್ಲ ಅಂತಕ್ಕಂಥದ್ದು ಒಂದು ವೇಳೆ ಇದೆಲ್ಲ ಅರ್ಥ ಮಾಡ್ಕೊಂಡು ಬರದೇ ಇರುವುದು ಭಾಳ ಸೂಕ್ತ ಅಂತಕ್ಕಂಥದ್ದು ನಾವು ಇವತ್ತು ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತು ಅವರಿಗೆ ಯಾವುದೇ ನೀವು ಆಹ್ವಾನ ನೀಡಬೇಕಾಗಿತ್ತಾದರೆ, ಮಾದಿಗರ ಮುನ್ನ ನಡೀಬೇಕಾಗಿತ್ತಾದರೆ ಎಲ್ಲ ಮಾದಿಗ ಸಂಘಟನೆ ಮುಖಂಡರು ಮತ್ತು ವಿವಿಧ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ಕನಿಷ್ಠ ಸಭೆ ಮಾಡಬೇಕಾಗಿತ್ತು. ಇದು ಬರೀ ಮಾದಿಗರ ಒಂದು ಉದ್ದೇಶ ಇಟ್ಕೊಂಡು BJP ಮಾದಿಗರ ಮಾತ್ರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ವಿನ ಮಾದಿಗರು ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ. ಒಂದು ವೇಳೆ ವಹಿಸಿದೆ ಆದರೆ ಅವ್ರು ನಿಜವಾದ ಮಾದಿಗರೇ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕು. ನಾವು ಪ್ರತಿಭಟನೆ ಮಾಡುವುದಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧರಿದ್ದೀವಿ. ಪೊಲೀಸ್ ಇಲಾಖೆಗೂ ಕೂಡ ಇವತ್ತೇ ಹೋಗಿ ನಾನು ಮನವಿ ಮಾಡ್ತಾ ಇದ್ದೀವಿ. ಆ ಮಾದಿಗರ ಮುನ್ನಡೆ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡಬೇಡ್ರಿ ಅಂತಕ್ಕಂಥದ್ದು ನಾವೇ ಮನವಿ ಮಾಡ್ಕೊತಿದ್ದೀವಿ. ಒಂದು ವೇಳೆ ಅವರು ಕೊಟ್ಟಿದ್ದೆ ಆದರೆ ನಾವು ಕೂಡ ಯಾವ ರೀತಿ ನಮಗೆ ಪರ್ಮಿಷನ್ ಕೊಡೋದಿದ್ರು ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ. ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥ. ತಮ್ಮ ಹೆಸರು? ದಶರಥ್ ಕಲಬುರ್ಗಿ. ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಗೋವಿಂದ ಕಾರಜೋಳ ಅವರಿಗೆ ಅಧಿಕಾರ ಇದ್ದಲ್ಲಿ ಸಮಾಜ ಇಲ್ಲೇ ಹೆಸರು ಸಮಾಜ ಎತ್ತಲಿಲ್ಲ. ಅಧಿಕಾರ ಹೋದ್ಮೇಲೆ ಈಗ ಸೋತಿದ್ದಾರೆ, ಸಮಾಜನ ಬೆನ್ನತ್ತಾ ಇದ್ದಾರೆ. ಅಧಿಕಾರ ಇದ್ದಾಗ ಉಸ್ತುವಾರಿ ಇದ್ರೂ ಇಲ್ಲಿ ಗುಲ್ಬರ್ಗ ಜಿಲ್ಲೆಗೆ ಏನೂ ಕೊಡುಗೆ ಇಲ್ಲ. ಉಪಮುಖ್ಯಮಂತ್ರಿ ಆದರು, ನಮ್ಮ ಜನಾಂಗಕ್ಕೆ ಏನೂ ಕೊಡುಗೆ ಇಲ್ಲ. ಆ ಸಮಾಜದಿಂದ ಬಂದು ಅಧಿಕಾರ ಪಡೆದವರು ಅಧಿಕಾರ ಪಡೆದ ಮೇಲೆ ಈ ಏನಂತಲ್ಲ ಸಮಾಜ ಹೆಸರು ಹೇಳ್ದೇ ದೂರ ತಳ್ಳುವಂಥ ಮಾಡಿದರು ಅವರು. ಇದನ್ನು ಗೋವಿಂದ ಕಾರಜೋಳ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಅವರಿಗೆ ಆತ್ಮಸಾಕ್ಷಿ ಅನ್ನೋದಿದ್ದರೆ, ಸಮಾಜಕ್ಕಾಗಿ ಏನಾರು ಮಾಡಿದ್ದಾರಾ ಅಥವಾ ಸಮಾಜ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಧಿಕಾರ ಇದ್ದಲ್ಲಿ ಅನ್ನೋದವ್ರನ್ನ ಆತ್ಮಾವಲೋಕನ ಮಾಡ್ಕೋಬೇಕು. ಈಗ ಸೋತ ಮೇಲೆ ಸಮಾಜ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ನೇರವಾಗಿ ಕಾಣಿಸ್ತೀನಿ. ಗೋವಿಂದ ಕಾರಜೋಳ ಅವರು ಮುಂದೆ ಹೋಗೋಂದ್ರೆ ಬರೋಕ್ಕಂಥ ಓಟೂ ಕಟ್ಟಾಗ್ತಾವಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾರನ್ನವ್ರು ಮುಂದಾಳ್ತಾ ವಹಿಸಿದಾರಲ್ಲ, RSSದವ್ರು ಮಾಡಿದವರು, BJP ಪಕ್ಷದವ್ರು ಮಾಡಿದವರು, ಅವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಗೋವಿಂದ ಕಾರಜೋಳ ಅವರು ಮುಂದೆ ಬಂದರೆ ನಿಮ್ಮ ಪಕ್ಷಕ್ಕೆ ಬರ್ತಕ್ಕಂಥ ಓಟ್ನೂ ಬರೋಂಗಿಲ್ಲ. ಗೋವಿಂದ ಕಾರಜೋಳವಲ್ಲಿ ಸಮಾಜ ಇರೋದಿಲ್ಲ. ಈಗ ಅವರು ಸಮಾಜ ಅಂತ ಬಂದರೆ ಸಮಾಜ ಅವ್ರ ಮುಖ ನೋಡಿ ಯಾರನ್ನೂ ಅವ್ರಿಗೆ ಓಟ್ ಹಾಕಲ್ಲ. ನೀವು ರಾಜಕೀಯದವ್ರು ಮಾಡಿದರೆ, ನಾ ಯಾವುದೂ ರಾಜಕೀಯ ವಿಷಯ ಹೇಳ್ತಲ್ಲ, ಅವ್ರು ಬಂದಿದೆ ರಾಜಕೀಯ ಸಲಕ್ಕೆ ರಾಜಕೀಯ ವಿಷಯ ಹೇಳ್ತಾ ಇದ್ದೀನಿ. ಪ್ರತಿ ಸಲ ನೀವು ತಪ್ಪು ಕಂಡಲ್ಲಿ ನಾವು ಸಮಾಜ ಪರ ಇದ್ದೀವಿ ರೀ. ನಾವು ಯಾವುದೋ ಕಾಂಗ್ರೆಸ್ ಪರ ಅಲ್ಲ, BJP ಪರ ಏನಲ್ಲ. ನಾನು ಮಾದಿಗ ಸಮಾಜ ಪರ ಮಾತಾಡ್ತಾ ಇದ್ದೀನಿ. ಈಗ ಹೇಳ್ಬೋದು ಯಾರೋ ಒಬ್ಬರು ವಿರೋಧ ಮಾಡ್ತಾರಂದ್ರೆ ಅವರು ಕಾಂಗ್ರೆಸ್ದವ್ರು ಇದ್ದಾರೆ, ಕಾಂಗ್ರೆಸ್ದವ್ರು ಹಚ್ತಾರೆ. ಇದು ಶುದ್ಧ ಸುಳ್ಳು. ಈ ರೀತಿಯ ಏನಾದ್ರು ಇದು ತಪ್ಪು. ಇದು ಯಾವುದನ್ನು ನಾವು ಆ ರೀತಿಯಲ್ಲ.
ಇವ್ರು ಏನಾದರೂ ಕಾಂಗ್ರೆಸ್ ಅಂತೇಳಿ ಕೇಸ್ ಮಾಡಿದ್ರು ಕೋರ್ಟ್ ಮಾಡಿದ್ರೆ ನಾವು ಯಾವುದಕ್ಕೂ ಅಂಜೋರಲ್ಲ. ನೀವು ಕೇಸ್ ಹಾಕ್ತಿರೋ ಒದಿತಿರೋ ಜೈಲಿಗೆ ಹಾಕ್ತಿರೋ ನಾವು ಶಾಶ್ವತ ಅಲ್ಲ, ಸಮಾಜ ಶಾಶ್ವತ. ಅದಕ್ಕಾಗಿ ನಾವು ಸಮಾಜ ಪರ ನಾವು ಸಾಯ್ಲಕ್ಕೂ ಸಿದ್ಧ ಇದ್ದೀವಿ ಅಂತ ಹೇಳಕ್ಕೆ ಇದು ನಿಮ್ಮ ಮಾಧ್ಯಮ ಮುಖಾಂತರ ಇಷ್ಟೊಂದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಶರಣ ಸಾಗರ್ಕರ್ ಅಂತ ತಾರ್ಫೆಲ್.